ಬಿಗ್ ಬಾಸ್ ಸೀಸನ್ 12 ಒಂದು ವಿನ್ನಿಂಗ್ ಪಟ್ಟಕ್ಕೆ ಗಿಲ್ಲಿ ಅವರ ಒಂದು ಅಭಿಮಾನಿಗಳೆಲ್ಲರನ್ನು ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು. ಕೆಲವು ದಿನಗಳ ಹಿಂದೆ ಡಾಗ್ ಸತೀಶ್ ಅವರು ಕೊಟ್ಟಿದ್ದಂತಹ ಒಂದು ಹೇಳಿಕೆ ಗಿಲ್ಲಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕಿಚ್ಚನ್ನ ಹಚ್ಚಿತು. ಬಿಕಾಸ್ ಯಾಕೆಂತಂದ್ರೆ ಗಿಲ್ಲಿ ಸ್ಲಮ್, ಅವರ ಅಭಿಮಾನಿಗಳು ಕೂಡ ಸ್ಲಮ್ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಗಿಲ್ಲಿ ಅವರ ಅಭಿಮಾನಿಗಳು ಈಗ ಬಿಗ್ ಬಾಸ್ ಅಲ್ಲಿ ಒಂದು ಸೀಸನ್ 12 ಕಂಟೆಸ್ಟೆಂಟ್ ಆಗಿದ್ದ ಡಾಗ್ ಸತೀಶ್ ಅವರ ಮುಖವಾಡವನ್ನ ಹಾಕೊಂಡು ಬಂದಿದ್ದಾರೆ. ಡಾಗ್ ಸತೀಶ್ ಅವರ ಬಗ್ಗೆ ಆಗಿರ್ಬೋದು, ಅವ್ರು ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ, ನಿಮ್ಮ ಹೆಸರು? ನಾಗರಾಜ್ ಅಂತ. ನಾವು ಚಿತ್ರದುರ್ಗದಿಂದ ಬಂದಿರೋದು ಇಲ್ಲಿಗೆ. ನಮ್ಮ ಗಿಲ್ಲಿಗೆ ಅವ್ರು ಏನೋ ಅವಮಾನಗಳನ್ನು ಮಾಡಿದ್ದಾರೆ ಸ್ಲಮ್ ಅಂತ. ಆ ಸ್ಲಮ್ ನಾನು ಡಿಪ್ಲೊಮಾ ಮಾಡಿರೋದು, ವರ್ಕ್ ಮಾಡ್ತಿದ್ದೀನಿ, 35,000 ಸ್ಯಾಲ್ರಿ ತಗೊಂತಿದ್ದೀನಿ. ಆದ್ರೆ ಗಿಲ್ಲಿ ಅಭಿಮಾನಿ ಅವನು ಹೆಂಗ್ ಹೇಳ್ದ, ಹೇಗೆ ಹೇಳಿಕೆ ಕೊಟ್ಟ, ಆ ಹೇಳಿಕೆ ಪ್ರಕಾರ ನಾನು ಬಂದಿದ್ದೀನಿ ಇಲ್ಲಿಗೆ. ಅದಕ್ಕೆ ಮುಖವಾಡವನ್ನು ಧರಿಸಿದೀವಿ. ಅವನಿಗೆ ಅವಮಾನವನ್ನು ಮಾಡ್ಬೇಕಾಗಿತ್ತು, ಅದಕ್ಕೆ ಮಾಡ್ತಿದೀವಿ. ಅದಕ್ಕೋಸ್ಕರ ನಾವು ಇಲ್ಲೆಲ್ಲ ಬಂದಿದ್ದೀವಿ, ಸರಿನಾ? ಅದಕ್ಕೆ ಅವನಿಗೆ ಸನ್ಮಾನ ಹೊಂದಿಗೆ ಇಲ್ಲಿ ಸನ್ಮಾನನೂ ನಡೆಯುತ್ತೆ, ಅವಮಾನನೂ ನಡೆಯುತ್ತೆ. ಅದಕ್ಕೆ ಆ ಪೋಸ್ಟರ್ ಅನ್ನು ಹಾಕಿದ್ವಿ. ನಾವು ಗಿಲ್ಲಿಯ ಅಪ್ಪಟ ಅಭಿಮಾನಿಗಳು, ಈಗಿಂತಲ್ಲ. ಕಲರ್ಸ್ ಕನ್ನಡದಲ್ಲಿ ಅವನು ಯಾವತ್ತಿಂದ ಬಂದ ಅವತ್ತಿಂದಲೂ ಕೂಡ ನಾವು ಅಭಿಮಾನಿಗಳಾಗಿದ್ದೀವಿ. ಅದಕ್ಕೆ ಇಲ್ಲಿ ಬಂದಿರೋದು ಬಿಸಿರಾಗಿ ಮುದ್ರೆ. ಇಲ್ಲೆಲ್ಲ ನೈಟ್ ಎಲ್ಲ ಚಳಿ ಕೆಡಿಸಿದೆ, ಇಂದು ನೈಟ್ ನಿದ್ದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಷ್ಟೇ ಬ್ರೋ. ಇವಾಗ ಡಾಗ್ ಸತೀಶ್ ಒಳಗಡೆ ಇದ್ದಾರೆ, ಡಾಗ್ ಸತೀಶ್ ಅವರು ಒಳಗಡೆ ಇದ್ದಾರೆ, ಪ್ರತಿಯೊಬ್ಬ ಸ್ಪರ್ಧಿಗಳು ಒಳಗಡೆ ಇದ್ದಾರೆ. ಅವರು ಈಗೆಲ್ಲರೂ ಒಳಗಡೆ ಬರ್ತಾರೆ. ಆದ್ರೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಡಾಗ್ ಸತೀಶ್ ಅವರು ಬರೀ ಕೈಯಲ್ಲಿ ಹೊರಗಡೆ ಬರ್ತಾರ ಹೊರತು ಕಪ್ಪಂತೂ ಎತ್ಕೊಂಬರಲ್ಲ. ಆದ್ರೆ ಕಪ್ ಎತ್ಕೊಂಬರೋದು ಯಾರು? ನಮ್ ಗಿಲ್ಲಿ. ಗಿಲ್ಲಿ ಅಭಿಮಾನಿಗೋಸ್ಕರ ಡಮಾಲ್ ಡಿಮ್ಮೆಲ್ ಡಿಕ್ಕ ಗೆಲ್ಲಪ್ಪಕ್ಕಲ್ಲ, ಗೆದ್ಬಿಟ್ಟ. ಏನ್ ಹೇಳ್ತೀರಾ ಈಗ? ಏನಂದ್ರೆ ನಾನ್ ಗಿಲ್ಲಿ ಅಭಿಮಾನಿ, ನಾನ್ ಬೆಂಗಳೂರಿಂದ ಬಂದಿರೋದು. ಏನಂದ್ರೆ ನಮ್ ಗಿಲ್ಲಿ ಅವ್ರ ಬಗ್ಗೆ ತುಂಬಾ ಅವಹೇಳನಾಗಿ ಮಾತಾಡ್ತಾ ಇದ್ದ. ಅವ್ರು ಹಾಕೋ ಬಟ್ಟೆ ಆಗ್ಲಿ, ಅವ್ರ ಬನಿಯನ್ ಬಗ್ಗೆ ಆಗ್ಲಿ, ಹಾಗೆ ಹೀಗೆ ಅಂತ. ಮತ್ತೆ ಇನ್ನೊಬ್ರು ರೈತರು ಮಕ್ಳು ಅವ್ರ ಅಭಿಮಾನಿ ಆಲ್ಮೋಸ್ಟ್ ಇರೋದು, ಅವ್ರಿಗೆಲ್ಲ ಸ್ಲಮ್ಮು ಅಂದ್ಬಿಟ್ಟಿದ್ದಾನೆ. ಅವನಿಗೆ ಇವತ್ ನಾವು ನಮ್ ಕೆಪಾಸಿಟಿ ಏನು ಅಂತ ತೋರಿಸ್ತಾ ಇದೀವಿ ನೋಡಿ. ಇದು ತರ್ಸಿರೋದು ನಿತ್ಯಾನಂದ ದೇಶದಿಂದ. ಆಕ್ಚುಲಿ ಇದ್ರ ಬೆಲೆ ಬಂದು 150 ಕೋಟಿ. ಇವತ್ತು ಅವ್ನಿಗೆ ಇದ್ರಲ್ಲಿ ಸನ್ಮಾನ ಮಾಡ್ತಾ ಇದೀವಿ, ಸನ್ಮಾನ ಮಾಡ್ತಾ ಇದೀವಿ. ಒಂದು ಡಾಲರ್ ಬ್ರ್ಯಾಂಡು, 150 ಕೋಟಿ ಡಾಲರ್ ಬ್ರ್ಯಾಂಡು. ಆಮೇಲೆ ಇನ್ನೊಂದು ಬಿಗ್ ಬಾಸ್ ಹೆಸರಲ್ಲೇ ಮಾಡ್ಸಿದೀವಿ. ಅವ್ನ್ ಬಿಗ್ ಬಾಸ್ ಬ್ರ್ಯಾಂಡ್ ಅಲ್ಲೇ ಮಾಡ್ಸಿದೀವಿ. ಇಂಪೋರ್ಟ್ ಮಾಡ್ಸಿರೋದು ನಿತ್ಯಾನಂದ ಅವ್ರ ದೇಶದಿಂದ, ಕೈಲಾಸದಿಂದ ಬಂದಿರೋದು. ಇದು ಹೋಗಿದ್ದು 150 ಕೋಟಿ. ಅವ್ನ ಹಾಕೋ ಅಂಡರ್ವೇರು ಬರೀ 50 ರೂಪಾಯಿ ಅಂಡರ್ವೇರು. ಅವ್ನ ಹಾಕೋದೆಲ್ಲ ಬ್ರ್ಯಾಂಡ್ ಅಂತಾನೆ, ಬರೀ ಓಳೆ ಬಿಡೋದು. MTV ಸುಬ್ಬಲಕ್ಷ್ಮಿ ಬರೀ ಓಲ್ಡ್ ಸತೀಶ, ಕಾಂಡಮ್ ಸತೀಶ, ಆಮೇಲೆ ಕಿತಾಪತಿ ಸತೀಶ. ಅವನು ಕಿತಾಪತಿ ಗಂಡಸವನು, ಬಿಲ್ಡಪ್ ಸತೀಶ. ಅವ್ನಿಗೆ ಏನ್ ಹೆಸರಿಟ್ರು ಸಾಲದು ಅವ್ನಿಗೆ. ಓಕೆ ಬ್ರದರ್, ಥ್ಯಾಂಕ್ಸ್. ಸಾರಿ ಡಾಗ್ ಸತೀಶ್, ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಚಪ್ಪಲಿಗಳು ಇರ್ಲಿಲ್ಲ, ಅದಕ್ಕೆ ಅಂಡರ್ವೇರ್ ಹಾಕಿದೀವಿ. ಚಪ್ಪಲಿ ಎಷ್ಟಾದ? ನನ್ ಡಾರ್ಲಿಂಗ್ ಗಿಲ್ಲಿ, ನನ್ ಡಾರ್ಲಿಂಗ್ ಕಾವ್ಯ. ಇದಾಗಿತ್ತು ಡಾಗ್ ಸತೀಶ್ ಅವರ ಮುಖವಾಡವನ್ನ ಹಾಕೊಂಡು ಅವರಿಗೆ ಒಂದು ಗಿಲ್ಲಿ ಅವರ ಅಭಿಮಾನಿಗಳಿಗೆ ಅವಮಾನಿಸಿದಂತಹ ಡಾಗ್ ಸತೀಶ್ ಅವರಿಗೆ ಅವಮಾನವನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರದೇ ರೀತಿಯಾದಲ್ಲಿ ಒಂದಷ್ಟು ಜನ ಗಿಲ್ಲಿ ಅವರ ಅಭಿಮಾನಿಗಳು ಮಾಡಿರುವಂತಹ ಸನ್ಮಾನ. ಅದಕ್ಕೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.